ಕಥೆಯು ನವರಾತ್ರಿಯ 2ನೇ ದಿನ ಪೂಜಿಸಲ್ಪಡುವ ಬ್ರಹ್ಮಚಾರಿಣಿ ದೇವಿಯ ಕಥೆಯ ಮುಂದುವರಿದ ಭಾಗವಾಗಿದೆ. ಬ್ರಹ್ಮಚಾರಿಣಿ ದೇವಿಯು ಬಿಸಿಲು, ಮಳೆ, ಚಳಿ, ಗಾಳಿಗೆ ಜಗ್ಗದೆ ತಪಸ್ಸು ಮಾಡಿದ ಫಲವಾಗಿ ಶಿವನನ್ನೇನೂ ಪಡೆಯುತ್ತಾಳೆ. ಆದರೆ ಅಷ್ಟು ವರ್ಷಗಳ ತಪಸ್ಸಿಂದ ಆಕೆಯ ಚರ್ಮವು ಕಪ್ಪಾಗಿ ಧೂಳುಗಳಿಂದ ತುಂಬಿತ್ತು. ಆಗ ಶಿವನು ಪವಿತ್ರ ಗಂಗೆಯಿಂದ ನೀರನ್ನು ತಂದು ಅದರಿಂದ ಪಾರ್ವತಿಗೆ ಅಭಿಷೇಕ ಮಾಡುತ್ತಾನೆ. ಅದರ ಸ್ಪರ್ಶದಿಂದಲೇ ಪಾರ್ವತಿಯ ಬಣ್ಣವು ಘೋರ ಬಣ್ಣ, ಅಂದರೆ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಇದರಿಂದ ಆ ಬ್ರಹ್ಮಚಾರಿಣಿಯಾದ ಪಾರ್ವತಿಗೆ ಗೌರಿ ಎಂಬ ಹೆಸರು ಬಂತು. ಇದೇ ರೂಪವನ್ನು ಮಹಾಗೌರಿ ರೂಪವಾಗಿ ಆರಾಧಿಸಲಾಗುತ್ತದೆ. ಇದಾಗಿತ್ತು ದುರ್ಗಾದೇವಿಯ 8ನೇ ರೂಪವಾದ ಮಹಾಗೌರಿಯ ಕುರಿತಾದ ಮಾಹಿತಿ.